ಈ ಕಾರ್ಖಾನೆಯ ಸೌಂಡ್ ಕೇಳಿದ ತಕ್ಷಣ ನಾವು ಈಗ ಇರೋದು ನವಲಗುಂದದ ಜಮಖಾನೆ ಕಾರ್ಖಾನೆಯಲ್ಲಿ ನಾವು ಇದ್ದೇವೆ. ಈಗ ಇದು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಉದ್ಯಮವಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರೋ ಮೇನಾಗಿ ನಾವು ಕಂಬಳಿ ಮತ್ತು ಹಾಸು ಮಾಡಲಾಗುತ್ತದೆ. ನೀವೀಗ ನೋಡ್ತಾ ಇರುವುದು ಡೈರಿಯಲ್ಲಿ ವಿನ್ಯಾಸ ಮಾಡಿರ್ತಕ್ಕಂಥ ಆಕೃತಿಯನ್ನು ನೋಡ್ಬೋದು. ನೀವು ಬಹಳ ಸುಂದರವಾಗಿ ಡೈರಿಗಳನ್ನು ಇಲ್ಲಿ ತಯಾರು ಮಾಡಲಾಗ್ತದೆ. ಇಲ್ಲಿನ ಜಮಖಾನೆಗಳನ್ನು ನೋಡ್ತಾ ಇರ್ಬೋದು ನೀವು. ಈಗ ಬೇರೆ ಬೇರೆ ಬಣ್ಣಗಳಲ್ಲಿ ತುಂಬ ಸೊಗಸಾಗಿ ತಯಾರು ಮಾಡಲಾಗುತ್ತದೆ. ತಯಾರು ಮಾಡಿದಂಥ ಜಮಖಾನೆಗಳ ಮೇಲೆ ನವಿಲಿನ ಚಿತ್ರಗಳನ್ನು ಪ್ರಮುಖವಾಗಿ ಕಾಣ್ಬೋದು ನಾವು. ಈಗ ವಿವಿಧ ಅಳತೆಗಳಲ್ಲಿ ಜಮಖಾನೆಗಳನ್ನು ಇಲ್ಲಿ ತಯಾರು ಮಾಡಲಾಗ್ತದೆ. ನವಲಗುಂದ ಜಮಖಾನೆಗಳು ಯಾವ ರೀತಿ ತಯಾರಾದವು ಅನ್ನೋದನ್ನು ಇತಿಹಾಸ ಪ್ರಕಾರ ಹೇಳಬೇಕಾದ್ರೆ, ಬಿಜಾಪುರದ ಅಲಿ ಆದಿಲ್ ಶಾಹಿ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಯುದ್ಧ ನಡೆದಾಗ ಬಿಜಾಪುರದ ನೇಕಾರರ ಗುಂಪು ಸುರಕ್ಷಿತ ಸ್ಥಳವನ್ನು ಹುಡುಕಿಕೊಂಡು ನವಲಗುಂದ ನಗರಕ್ಕೆ ವಲಸೆ ಬರ್ತಾರೆ. ಅಲ್ಲಿ ಬಂದು ಕೈಮಗ್ಗಗಳಲ್ಲಿ ಜಮಖಾನೆಗಳನ್ನು ತಯಾರು ಮಾಡಲು ಅಣಿಯಾಗುತ್ತಾರೆ. ಅಲ್ಲಿಂದ ಮುಂದೆ ತಮಗೆ ಬೇಕಾದ ಅಳತೆಯಲ್ಲಿ ಜಮಖಾನೆಗಳನ್ನು ತಯಾರಿಸಿ ವ್ಯಾಪಾರವನ್ನು ಮುಂದುವರಿಸುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಸಹ ಆ ಪರಂಪರೆ ಬೆಳೆದುಕೊಂಡು ಬಂದಿದೆ. ಇನ್ನೊಂದು ವಿಷಯ ಎಂದರೆ, ಈ ಜಮಖಾನೆಗಳನ್ನು ತಯಾರಿಸಲು ಹೆಣ್ಣು ಮಕ್ಕಳಿಗೆ ಸಹ ಕೊಡುವುದಿಲ್ಲ. ಏಕೆಂದರೆ ಈ ಸಂತತಿ ಮುಂದೆ ತನ್ನ ಗಂಡನ ಮನೆಗೆ ಹೋದಾಗ ಮುಂದುವರಿಯಬಾರದು ಎಂಬ ಕಲ್ಪನೆಯಿಂದ ಅವರಿಗೆ ಜಮಖಾನೆಗಳನ್ನು ನೇಯುವುದನ್ನು ಕಲಿಸುವುದಿಲ್ಲ. ಅಗಲಕ್ಕ 2 ಫುಟ್ ಉದ್ದಕ್ರಿ ಎರಡು ಹಾಕೊಂಡು ಎರಡು ಆದ ನಂತರ ಸುತ್ತ ಬಿಡ್ತಾರ. ಮತ್ತೆ ಬರೇ ಹಾಸುದ ಅಷ್ಟೇ ಇದ್ರಾಗ ಮಳೆಗ ಚಳಿಗಾಲದಾಗ ನಮ್ಮ ಕಡೆ ಎಲ್ಲ ನೀ ಮನ್ಯಾಗ ಹೊಚ್ಕೋಬೋದು ಇವನ್ನ ತಗೊಂಡ. ಆದ್ರ ಚಳಿಗಾಲ ಎಲ್ಲ ಸೋಫಾ ಮೇಲೆ ಹಾಕ ಈದಲ್ಲ ನಾ ಕೆಳಗೆ ದೊಡ್ಡದು ಇರ್ತದಲ್ಲ. ಈ ಮಷಿನ್ಲಿದ್ರೆ ಏನು ಮಾಡಲ್ಲ ಅಲ್ರಿ ಇಲ್ಲಿ? ಹಾಂ ಜಾಸ್ತಿ ಎಲ್ಲಿ ಕಳಿಸ್ತೀರಿ? ಜಾಸ್ತಿ ಬೆಂಗಳೂರಿಗೆ ಜಾಸ್ತಿ. ಬೆಂಗಳೂರ್ಲಿಂದ ಮತ್ತೆ ಆ ಕಡೆ ಈ ಕಡೆ ಅವರು ಹೆಡ್ ಆಫೀಸಿಂದ ಆ ಕಡೆ ಹೊರದೇಶಕ್ಕೆ ಏನು ಹೋಗ್ತದೆ? ಹಾಂ ದಿಲ್ಲಿಲಿ ಇದೆ. ಹಾಂ ಇದು ಪ್ರಧಾನಮಂತ್ರಿ ಆಫೀಸಿಗೆ ನಿಮ್ಮ ಕಡೆಲಿದ್ರೆ ಹೋಗ್ತದಂತ ಏನೋ ಮಾಹಿತಿ ಇತ್ತು ರೀ. PM ಆಫೀಸಿಗೆ. ಹಾಂ ಹಾಂ ರೀ. ಹಾಂ ಗಣಿದ ಗಡಿ ಐತ್ರಿ. ಹಾಂ ತುಕಡ್ಯಾನ ಗಡಿ, ಬಡಿ ಗಡಿ. ಹಾಂ ಮತ್ತು ಇದ್ರಾಗ ಇನ್ನೊಂದು ಥರ ನವಿಲ್ ಐತ್ರಿ. ಹಾಂ ಮಂಚಿ ನವಿಲ್, ಆದ ನವಿಲ್ ಬರ್ತೈತ್ರಿ. ಹಾಂ ಈ ಬಾಜು ಎರಡು ನವಿಲು ಬರ್ತಾವಲ್ರಿ. ಈಗ ಇದು ಒಂದೈತ್ರಿ, ದೊಡ್ಡದು ಮಾಡುವಾಗ ಎರಡು ಸೇರಿ ಬರ್ತಾವಲ್ರಿ. ಅವು ದೊಡ್ಡದು ಬರ್ತಾವ್ರಿ. ಹಾಂ ಸಣ್ಣದು ಒಂದ ರೀ. ಹಾಂ
ಚಿಕ್ಕಿದ ಇದೊಂದು ಗಡಿ ಬರ್ತೀರಿ ಹಾಂ ಅದು ಆ ಕಡೆ ಈ ಕಡೆ ಎಷ್ಟು ಬೆಳಗಿಂದ ಎಷ್ಟು ಕೂತ್ಕೋತೀರ ನೀವು? ನಾವು ಬರೋ ಟೈಮ್ ಇಲ್ಲ ಬಿಡ್ರಿ ಮೇಡಮ್ ಮನೇನ ಕೆಲಸ ಮಾಡಿ ಬರ್ತೀವಲ್ಲ ಅಲ್ಲ ಎಷ್ಟು ತಾಸು ಆಗುತ್ತೆ ಒಂದು ದಿವಸಕ್ಕೆ ಎಷ್ಟು ತಾಸು ಕೂತ್ಕೋತೀರಿ? ನಾವು 10ಕ್ಕೆ ಬಂದರು 6 ಗಂಟೆಗೆ ಹೋಗ್ತೀವಿ 6:15 6:15 ಬರ್ತೀವಿ ಮತ್ತೆ ಒಂದೊಂದ್ಸಲ ಹಾರೆ ಮಾಡ್ಕೊಂಡು ಲೇಟಾಗಿ ಬಂದ್ರೂ 6:15 ಹೋಗ್ತೀವಿ ಅಂದ್ರೆ ಒಂದು 7-8 ತಾಸು ಕೂತ್ಕೋತೀರಿ. ಹಾಂ ಕೂತ್ಕೊಳ್ತೀವಿ ಅಂದ್ರೆ ಒಂದು 16 ತಾಸು ಬೇಕು ನೀವು ಒಂದು ಇದು ಜಮಖಾನ